ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಕಾಂಗ್ರೆಸ್ ಸದ್ಯ ದೇಶದಲ್ಲಿ ಅಧಿಕಾರದಲ್ಲಿರುವಂತಹ ರಾಜ್ಯಗಳ ಸಂಖ್ಯೆ ಎಷ್ಟೇ ಇದೆ ನಾವು ಕೈ ಬೆರಳಲ್ಲಿ ಎಣಿಸಬೇಕು. 1, 2, 3 ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ. ಒಂದು ಕಾಲದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಇತ್ತೀಚಿನ ಯಾವುದಾದ್ರೂ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೊಸ ರಾಜ್ಯದಲ್ಲಿ ಅಧಿಕಾರದಲ್ಲಿ ಬಂದಿದ್ಯಾ ಅಂದ್ರೆ ಇಲ್ಲ ಅನ್ನೋ ಉತ್ತರ ಸಿಗತ್ತೆ. ಇರುವಂತ ರಾಜ್ಯಗಳ ಅಧಿಕಾರವನ್ನು ಉಳಿಸ್ಕೊಳ್ತಾ ಇದೆಯಾ? ಇಲ್ಲ, ಅದನ್ನು ಕೂಡ ಕಾಂಗ್ರೆಸ್ ಕಳ್ಕೊಳ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪರವಾಗಿಲ್ಲ ಅಂದ್ರೂ ಕೂಡ ಅಧಿಕಾರಕ್ಕಂತೂ ಬರೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಿಲ್ಲ. ಯಾಕೆ ಕಾಂಗ್ರೆಸ್ಗೆ ಇಂತಹ ಸ್ಥಿತಿ ಬಂತು? ಯಾಕೆ ಕಾಂಗ್ರೆಸ್ ಪುಟಿದೇಳೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅಂದ್ರೆ, ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳುವಂತ ಒಂದಷ್ಟು ಮೂರ್ಖ ನಿರ್ಧಾರಗಳು. ಯಾವುದನ್ನ ವಿರೋಧಿಸಬೇಕೋ ಅದನ್ನ ಸರಿಯಾಗಿ ವಿರೋಧಿಸದೆ, ಯಾವುದನ್ನ ಬೆಂಬಲಿಸಬೇಕೋ ಅದನ್ನ ಸರಿಯಾಗಿ ಬೆಂಬಲಿಸೋಕು ಕೂಡ ಇವರಿಗೆ ಬರ್ತಾ ಇಲ್ಲ. ಮತ್ತೆ ಮತ್ತೆ ಎಡವಟ್ಟು ನಿರ್ಧಾರ, ಮೂರ್ಖ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಈಗ ಅಂಥದ್ದೇ ಒಂದು ಡಿಸಿಷನ್ಗೆ ತಮ್ಮ ಸಂಬಂಧಪಟ್ಟ ಹಾಗೆ ಇಡೀ ದೇಶದ ಜನ ಚೀತು ಅಂತ ಉಗಿತಾ ಇದ್ದಾರೆ, ಛೀಮಾರಿಯನ್ನ ಹಾಕ್ತಾ ಇದ್ದಾರೆ. ಕೇವಲ ಬಿಜೆಪಿಯ ಕಾರ್ಯಕರ್ತರು ಅಥವಾ ಬೇರೆ ಪಕ್ಷಗಳ ಕಾರ್ಯಕರ್ತರು ಅಲ್ಲ, ಸ್ವತಃ ಕಾಂಗ್ರೆಸ್ನ ಒಂದಷ್ಟು ಅಭಿಮಾನಿಗಳು, ಕಾಂಗ್ರೆಸ್ನ ಕಟ್ಟ ಬೆಂಬಲಿಗರು ಕೂಡ ಈ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಚೀತು ಅಂತ ಉಗಿತಾ ಇದ್ದಾರೆ. ನಾವೆಲ್ಲರೂ ಕೂಡ ಚೀತು ಅಂತ ಉಗಿಲೇಬೇಕು. ಅಂಥದ್ದೊಂದು ಬೆಳವಣಿಗೆ ಇದೀಗ ಆಗಿದೆ. ಅದಾದ ಬಳಿಕ ಕಾಂಗ್ರೆಸ್ನ ಪ್ರಮುಖ ನಾಯಕರು ಇದನ್ನೇನಾದ್ರೂ ಸಮರ್ಥನೆ ಮಾಡಿಕೊಳ್ಳದೆ ಇದ್ದಿದ್ದರೆ ಅಂದ್ರೆ, ಹೌದಪ್ಪ ಏನೋ ಅಚಾತುರ್ಯ ಆಗಿದೆ, ನಾವು ಅವಕಾಶವನ್ನ ಮಾಡಿಕೊಟ್ಟಿಲ್ಲ, ಹಾಗೆ ಮಾಡಬಾರ್ದಿತ್ತು, ತಪ್ಪಾಗಿದೆ ನಮ್ಮ ಕಾರ್ಯಕರ್ತರಿಂದ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ನ ಮರ್ಯಾದೆ ಉಳಿತಾ ಇತ್ತು. ಆದ್ರೆ ಅದರ ಬದಲಾಗಿ ಕಾಂಗ್ರೆಸ್ನ ಒಂದಷ್ಟು ನಾಯಕರು ಈ ಕ್ಷಣಕ್ಕೂ ಕೂಡ ಅದನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಈ ಮೂಲಕ ಕಾಂಗ್ರೆಸ್ ಪಕ್ಷದ ಮಾನ ಮರ್ಯಾದೆ ಇದೀಗ ಇಡೀ ದೇಶದಲ್ಲಿ ಹರಾಜು ಹೋಗ್ಬಿಟ್ಟಿದೆ. ದೇಶದ ಮರ್ಯಾದೆ ಇದಾಗಿದ್ದಲ್ಲ. ಇವರು ದೇಶದ ಮರ್ಯಾದೆಗೆ ಏನೋ ಮಾಡಬೇಕು ಅಂತ ಹೊರಟ್ಬಿಟ್ರು ಮೋದಿಯ ಮೇಲಿನ ದ್ವೇಷಕ್ಕೆ. ಆದ್ರೆ ಇಲ್ಲಿ ಆಗಿದ್ದೇನಪ್ಪಾ ಅಂದ್ರೆ, ಕಾಂಗ್ರೆಸ್ನ ಮರ್ಯಾದೆ ಇವತ್ತು ಇಡೀ ದೇಶಾದ್ಯಂತ ಹರಾಜಾಗಿ ಹೋಗ್ಬಿಟ್ಟಿದೆ. ಏನು ಅನ್ನೋದನ್ನು ವಿವರಿಸ್ತಾ ಹೋಗ್ತೀನಿ, ಕೇಳಿ. ಒಂದು ಕಡೆ AI, ಸಹಜವಾಗಿ ಬೈಗೆ ಒಂದು ಆತಂಕ, ಕುತೂಹಲ, ಪ್ರಶ್ನೆ ಎಲ್ಲವೂ ಕೂಡ ಇದೆ. ಯಾಕಂದ್ರೆ ಒಂದು ಕಡೆಯಿಂದ AI ಸಾಕಷ್ಟು ಸವಾಲನ್ನು ಒಡ್ತಾ ಇದೆ, ಮತ್ತೊಂದು ಕಡೆಯಿಂದ ಸಾಕಷ್ಟು ಅವಕಾಶಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತ AIಗೆ ಸಿದ್ಧತೆಯನ್ನು ನಡೆಸಲೇಬೇಕಾಗಿದೆ. ಆ ಕಾರಣಕ್ಕಾಗಿಯೇ ದೆಹಲಿಯ ಭಾರತ್ ಮಂಟಪ್ನಲ್ಲಿ AI ಸಮಿಟ್ 2026 ನಡೀತಾ ಇದೆ. ಸಾಕಷ್ಟು ದೇಶದ ಗಣ್ಯರು ಭಾಗಿಯಾಗಿದ್ದಾರೆ, ಸಾಕಷ್ಟು ದೇಶದ ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ, ಸಾಕಷ್ಟು ಸ್ಟಾಲ್ಗಳನ್ನ ಅಲ್ಲಿ ಇಡಲಾಗಿದೆ. ಇನ್ನು ಜನರು ಕೂಡ ಪ್ರತಿದಿನ ಸಾವಿರ ಸಂಖ್ಯೆಯಲ್ಲಿ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಇದರ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ, ಭಾರತದ AI ಶಕ್ತಿಯನ್ನ ಇಡೀ ಜಗತ್ತಿಗೆ ತೋರಿಸೋದು, ಅಥವಾ AI ಇನೋವೇಷನ್ ಅನ್ನ ಇಡೀ ಜಗತ್ತಿನ ಮುಂದೆ ಸಾರಿ ಹೇಳುವಂತ ಕೆಲಸವನ್ನ ಮಾಡೋದು. ಇದು ಈ ಸಂದರ್ಭಕ್ಕೆ ಅನಿವಾರ್ಯ ಕೂಡ ಹೌದು. ಯಾಕಂದ್ರೆ ಭಾರತ AI ವಿಚಾರದಲ್ಲಿ ಕೇವಲ ಬಳಕೆದಾರ ದೇಶ ಆಗಬಾರ್ದು, ಅದರ ಬದಲಾಗಿ AI ರಫ್ತುದಾರ ದೇಶ ಆಗಬೇಕು. ಅಂದ್ರೆ ಈಗ ಬೇರೆ ಬೇರೆ ದೇಶಗಳು AI ಸರ್ವಿಸ್ ಅನ್ನ ಏನ್ ಕೊಡ್ತಾ ಇದ್ದಾವೆ, ಆ ಕೊಡುವಂತ ಕೆಲಸವನ್ನ ಭಾರತ ಮಾಡಬೇಕು ಅನ್ನೋದು ಎಲ್ಲರ ಇಚ್ಛೆ. ಭಾರತ ಮಾಡುತ್ತೆ ಎನ್ನುವಂತ ನಂಬಿಕೆಯು ಕೂಡ ಒಂದಷ್ಟು ಮಂದಿಗೆ ಸಹಜವಾಗಿ ಇದ್ದೇ ಇದೆ. ಇಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕಾಗಿತ್ತು ಅಂದ್ರೆ, ಈ ಶೃಂಗಸಭೆಗೆ ನಾವೆಲ್ಲರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು. ಪಕ್ಷ ಭೇದವನ್ನ ಮರೆತು, ಅಥವಾ ಆ ನಾಯಕನ ವಿರೋಧಿ ಈ ನಾಯಕನ ವಿರೋಧಿ ಅನ್ನೋದು ಇದೆಯಲ್ಲ, ಅದೆಲ್ಲವನ್ನೂ ಕೂಡ ಬದಿಗಿಟ್ಟು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ನಿಲ್ಲಬೇಕಾಗಿದೆ. ಎಲ್ಲರೂ ಸೇರಿ ಶಕ್ತಿಯನ್ನ ತುಂಬಬೇಕಾಗಿದೆ. ಯಾಕಂದ್ರೆ ಇದು AI ವಿಚಾರದಲ್ಲಿ ದೇಶವನ್ನ ಕಟ್ಟುವಂತಹ ಸಂದರ್ಭ. ಇದು ದೇಶವನ್ನ AI ವಿಚಾರದಲ್ಲಿ ಕಟ್ಟುವಂತ ಅನಿವಾರ್ಯತೆ ಇದೆ. ಈಗ ನಾವು ದ್ವೇಷ ಮಾಡ್ತೀವಿ, ಈಗ ಅದು ಮಾಡ್ತೀವಿ, ಇದು ಮಾಡ್ತೀವಿ ಅನ್ನುವಂಥ ಸಂದರ್ಭ ಅಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇರಲೇಬೇಕಾದಂತ ಪರಿಸ್ಥಿತಿ ಇದೆ. ಅದರಲ್ಲದೆ ಆ ಸಮ್ಮಿಟ್ ನಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಲೋಪದೋಷವೂ ಕೂಡ ಇದೆ. ಅಂದ್ರೆ ಆರಂಭದಲ್ಲಿ ಜನರ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಾದ ಬಳಿಕ ಈಗ ಅಲ್ಗೋಟಿಯ ಯೂನಿವರ್ಸಿಟಿಯಲ್ಲಿ ಮಾಡಿರುವಂತ ಎಡವಟ್ಟು ಇದೆಯಲ್ಲ, ಸಾಮಾನ್ಯ ಎಡವಟ್ಟಲ್ಲ. ಚೀನಾದ ರೋಬೋ ಡಾಗ್ ಅನ್ನ ತಂದು ನಾವೇ ಡೆವಲಪ್ ಮಾಡಿದ್ದೇವೆ ಅಂತ ಹೇಳಿ ಇಡೀ ದೇಶದ ಮರ್ಯಾದೆನ ಹರಾಜು ಹಾಕುವಂತ ಕೆಲಸವನ್ನ ಮಾಡಿಬಿಟ್ರು. ಚೀನಾ ಆಡ್ಕೊಂಡು ನಗುವ ಹಾಗಾಗ್ಬಿಡ್ತು. ಅಲ್ಲಿಗೆ ಬಂದಂತ ಬೇರೆ ಬೇರೆ ದೇಶಗಳ ಪ್ರತಿನಿಧಿಗಳ ಮುಂದೆ ಒಂದು ರೀತಿಯಲ್ಲಿ ಮುಜುಗರದ ಪರಿಸ್ಥಿತಿಯು ಕೂಡ ಎದುರಾಗ್ಬಿಡ್ತು. ಅಂಥದ್ದೆಲ್ಲವೂ ಕೂಡ ಆಯ್ತು ಬಿಡಿ. ಅದರ ಆಚೆಗೂ ಕೂಡ ಆ AI ಶೃಂಗಸಭೆಗೆ ಅಥವಾ ಸಮ್ಮಿಟ್ಗೆ ನಾವೆಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ಬೆಂಬಲವನ್ನ ಕೊಡಲೇಬೇಕಾಗಿದೆ. ಹೀಗಿದ್ದಾಗ ಯೂತ್ ಕಾಂಗ್ರೆಸ್ನವ್ರು ಏನು ಮಾಡಿದ್ರು ನಿನ್ನೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ, ಕೇಳಿ. ನಿನ್ನೆ ಒಂದಷ್ಟು ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಬರ್ತಾರೆ. ಅವ್ರು ಯಾರೋ ಕಾಂಗ್ರೆಸ್ನ ಅಭಿಮಾನಿಗಳು ಅಥವಾ ಬೆಂಬಲಿಗರು ಅಲ್ಲ. ಅವರೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅವರದ್ದೇ ಆದಂತ ಪೊಸಿಷನ್ ಇದೆ, ಅವರಿಗೆ ಆದಂತ ಅಧಿಕಾರವನ್ನ ಕೊಡಲಾಗಿದೆ. ಅಂತವರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ AI ಸಮ್ಮಿಟ್ ನಲ್ಲಿ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇವ್ರು ಏನ್ ಮಾಡ್ತಾರೆ, ಒಳಗಡೆ T-ಶರ್ಟ್ ಅನ್ನ ಹಾಕೊಂಡಿದ್ರು. ಅದ್ರಲ್ಲಿ ಒಂದು ಕಡೆಯಿಂದ ಮೋದಿಯನ್ನ ವಿರೋಧಿಸುವಂತ ಫೋಟೋ, ಮತ್ತೊಂದು ಕಡೆಯಿಂದ ಡೊನಾಲ್ಡ್ ಟ್ರಂಪ್ ವಿರೋಧಿಸುವಂತ ಫೋಟೋ ಇತ್ತು. ಅದ್ರ ಮೇಲೆ ಇನ್ನೊಂದು ಯಾವುದೋ ಶರ್ಟ್ ಹಾಕೊಂಡು ಬಂದಿದ್ರು. ಹೀಗಾಗಿ ಎದುರುಗಡೆ ಇದ್ದಂಥವ್ರು ಯಾರಿಗೂ ಕೂಡ ಗೊತ್ತಾಗಿಲ್ಲ, ಅವರಿಗೆ ಎಂಟ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಳಗಡೆ ಹೋಗ್ತಾ ಇದ್ದಾಗ ಇವ್ರು ಮಾಡಿದಂತ ಕೆಲಸ ಎಂತ ಗೊತ್ತಾ, ಆ ಶರ್ಟ್ ಅನ್ನ ತೆಗೆದು ಅಥವಾ ಎಲ್ಲವನ್ನೂ ಕೂಡ ತೆಗೆದು ಒಂದಷ್ಟು ಮಂದಿ ಬನಿಯನ್ನಲ್ಲಿ ನಿಂತ್ಕೊಂಡು ಬಿಡ್ತಾರೆ, ಅರೆ ಬೆತ್ತಲೆ ಆಗಿ. ಇನ್ನೊಂದಷ್ಟು ಮಂದಿ ಅಂತೂ ಬನಿಯನ್ನು ಇಲ್ಲ, ಏನೂ ಇಲ್ಲ, ಬರೀ ಶರ್ಟ್ಲೆಸ್ ಆಗಿ ಅವರೆಲ್ಲರೂ ಕೂಡ ನಿಂತ್ಕೊಂಡು ಬಿಡ್ತಾರೆ.
ನಿಂತ್ಕೊಂಡು ಡೊನಾಲ್ಡ್ ಟ್ರಂಪ್ ಹಾಗೆ ಮೋದಿಯ ಒಂದಷ್ಟು ಫ್ಲೆಕ್ಸ್ ರೀತಿ ಅಥವಾ ಒಂದಷ್ಟು ಫೋಟೋಸ್ಗಳನ್ನ ಅಲ್ಲಿ ಪ್ರದರ್ಶನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಏನು ಅವರ ಇದು ಅಮೆರಿಕ ಜೊತೆಗೆ ಭಾರತ ಇತ್ತೀಚೆಗೆ ಒಪ್ಪಂದ ಮಾಡ್ಕೊಳ್ತಲ್ಲ, ಅದರಲ್ಲಿ ಭಾರತ ಒಂದಷ್ಟು ವಿಚಾರದಲ್ಲಿ ಕಾಂಪ್ರಮೈಸ್ ಆಗಿದೆ ಅಂತ ಹೇಳಿ. ನಾನು ಹಾಗೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನು ಚರ್ಚಿಸೋದಕ್ಕೆ ಬೇರೆ ವೇದಿಕೆ ಇದೆ ಬಿಡಿ. ಒಂದು ವಿಚಾರ. ಮತ್ತೊಂದು ವಿಚಾರ ಅಂದ್ರೆ ಎಪ್ಸ್ಟೀನ್ ಫೈಲ್ಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಪ್ರಮುಖವಾಗಿ ಪೆಟ್ರೋಲಿಯಂ ಸಚಿವ ಆಗಿರುವಂತಹ ಹರ್ದೀಪ್ ಸಿಂಗ್ ಪುರಿಯ ಹೆಸರಿದೆ ಎನ್ನುವ ವಿಚಾರ. ಅದು ಏನಾದ್ರೂ ವಿರೋಧ ಮಾಡಲೇಬಾರದಂತ ವಿಚಾರ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ವಿರೋಧ ಮಾಡಲೇಬೇಕಾಗಿರುವಂತ ವಿಚಾರ, ಚರ್ಚೆ ಮಾಡಲೇಬೇಕಾಗಿರುವಂತ ವಿಚಾರ. ಹೌದು, ಓರ್ವ ಕೇಂದ್ರ ಸಚಿವ ಮೂರು ಬಾರಿ ಜೆಫ್ರಿ ಎಪ್ಸ್ಟೀನ್ ಅನ್ನ ಭೇಟಿ ಆಗಿದ್ರು. ಅದು ಕೂಡ ಚರ್ಚೆ ಮಾಡೋದಕ್ಕೆ ಬೇರೆ ವೇದಿಕೆ ಇದೆ. ಒಟ್ಟಾರೆಯಾಗಿ ಅಲ್ಲೂ ಹೋಗಿಬಿಟ್ಟು ಈ ಅಮೆರಿಕ ವಿಚಾರ, ಅಮೆರಿಕ ಮತ್ತೆ ಭಾರತದ ಡೀಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಎಪ್ಸ್ಟೀನ್ ಫೈಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ AI ಸಮ್ಮಿಟ್ ನಲ್ಲಿ ಅವರೇನೋ ವಿರೋಧ ವ್ಯಕ್ತಪಡಿಸ್ತಾರಂತೆ. ಅಲ್ಲಿ ಹೋಗಿಬಿಟ್ಟು ಏನೋ ಪ್ರದರ್ಶನವನ್ನ ಮಾಡ್ತಾರಂತೆ. ಎಂಥ ಮೂರ್ಖರು ಇವರೆಲ್ಲರೂ ಕೂಡ. ಯಾರು ಇವರಿಗೆ ಐಡಿಯಾವನ್ನ ಕೊಟ್ಟಿದ್ದು? ಯಾರು ಐಡಿಯಾವನ್ನ ಕೊಡದೆ, ಯಾರು ಒಪ್ಪಿಗೆಯನ್ನ ಕೊಡದೆ ಅಲ್ಲಿವರೆಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಕಾಂಗ್ರೆಸ್ ಪಕ್ಷದ ಪ್ರಮುಖರೇ ಇವರಿಗೆ ಒಪ್ಪಿಗೆಯನ್ನ ಕೊಟ್ಟಿರ್ತಾರೆ. ಕಾಂಗ್ರೆಸ್ ಪಕ್ಷದ ಪ್ರಮುಖರೇ ಇವರಿಗೆ ಇಂಥದೊಂದು ಐಡಿಯಾವನ್ನ ಕೊಟ್ಟಿರ್ತಾರೆ. ಎಂತಹ ಮೂರ್ಖ ನಿರ್ಧಾರ ರೀ ಅದು! ಎಂತಹ ಶೃಂಗಸಭೆ! ಇಡೀ ಜಗತ್ತಿನವರಲ್ಲಿ ಬಂದಿದ್ದಾರೆ, ಜಗತ್ತಿನ ಗಣ್ಯರೆಲ್ಲರೂ ಕೂಡ ಅಲ್ಲಿದ್ದಾರೆ. ನಿಮ್ಗೆ ಗೊತ್ತಿರುವ ಹಾಗೆ ದೊಡ್ಡ ದೊಡ್ಡ ಉದ್ಯಮಿಗಳಿಂದ ಹಿಡಿದು ಬೇರೆ ಬೇರೆ ದೇಶದ ಅಧ್ಯಕ್ಷರು, ಬೇರೆ ಬೇರೆ ದೇಶದ ಪ್ರಮುಖರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಇವರು ಆ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಪಕ್ಕದಲ್ಲಿ ಒಂದು ಕಡೆ ತೆಲಂಗಾಣದ ಮುಖ್ಯಮಂತ್ರಿ, ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿರುವಂತಹ ರೇವಂತ್ ರೆಡ್ಡಿ AI ಸಮ್ಮಿಟ್ ಅನ್ನ ಹೊಗಳ್ತಾ ಇದ್ರು. AI ಸಮ್ಮಿಟ್ ಬಗ್ಗೆ ಒಳ್ಳೆ ಮಾತನಾಡ್ತಿದ್ದಾರೆ ಅವರು ಒಂದು ಕಡೆಯಿಂದ. ಮತ್ತೊಂದು ಕಡೆಯಿಂದ ಇವರು ಅಂತ ಅದ್ಧೂರಿಯಾದಂತ ಕಾರ್ಯಕ್ರಮದಲ್ಲಿ ಶರ್ಟ್ಲೆಸ್ ಆಗಿ ಅಥವಾ ಬನಿಯನ್ನಲ್ಲಿ ನಿಂತ್ಕೊಂಡು ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ, ಪ್ರತಿಭಟನೆಯನ್ನು ದಾಖಲಿಸ್ತೀವಿ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾದ್ರೆ ಏನಾಗುತ್ತೆ ಹೇಳಿ? ಇದರಿಂದ ಮೋದಿ ಮರ್ಯಾದೆ ಹೋಗಲ್ಲ ಅಥವಾ ಸರ್ಕಾರದ ಮರ್ಯಾದೆ ಹೋಗಲ್ಲ, ಒಂದ್ ರೀತಿಯಲ್ಲಿ ದೇಶದ ಮರ್ಯಾದೆ ಹರಾಜಾಗ್ಬಿಡುತ್ತೆ. ಗ್ಲೋಬಲ್ ಮೀಡಿಯಾಗಳು ಅಲ್ಲಿಗೆ ಬಂದು ಬಿಟ್ಟಿದ್ದಾವೆ. ಸಣ್ಣ ಪುಟ್ಟ ವಿಚಾರವೂ ಕೂಡ ಗ್ಲೋಬಲ್ ಮೀಡಿಯಾದಲ್ಲಿ ವರದಿ ಆಗುತ್ತೆ. ಇಂತಹ ವಿಚಾರಗಳಿದ್ದಾವಲ್ಲ, ಅದಕ್ಕೆ ಬೇರೆ ರೀತಿಯಾದಂತಹ ತಲೆಬರಹ ಸಿಕ್ಕಿ ಗ್ಲೋಬಲ್ ಮೀಡಿಯಾಗಳಲ್ಲಿ ಸುದ್ದಿ ಪ್ರಸಾರ ಆಗೋದಕ್ಕೆ ಶುರುವಾಗುತ್ತೆ. ನೋಡಿ, ದೇಶದೊಳಗಡೆ ಯಾವುದು ಕೂಡ ಸರಿ ಇಲ್ಲ, ದೇಶದೊಳಗಡೆ 108 ಸಮಸ್ಯೆಗಳಿದ್ದಾವೆ ಎನ್ನುವ ರೀತಿಯಲ್ಲಿ. ಏನು ಹೇಳಬೇಕು ಇದಕ್ಕೆ ಅಂತ? ಯಾರು ಇವರಿಗೆ ಈ ರೀತಿಯಾಗಿ ಹೀಗೆ ಹೋಗಿ ಮಾಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟರೋ ಗೊತ್ತಿಲ್ಲ. ಅದಾದ ಬಳಿಕ ಆದಂತ ಬೆಳವಣಿಗೆ ಏನು ಗೊತ್ತಾ? ಸ್ವತಃ ಅಲ್ಲಿದ್ದಂತ ಜನರೇ ಆ ಕಾರ್ಯಕರ್ತರನ್ನ ಅಟ್ಟಾಡಿಸಿ ಹೊಡೆದು ಬಿಡ್ತಾರೆ, ಅಟ್ಟಾಡಿಸಿ ತಳ್ಳಿ ಬಿಡ್ತಾರೆ. ಏನ್ರಿ ಮಾಡ್ತಾ ಇದ್ದೀರಿ, ನಾಚಿಕೆ ಆಗಲ್ವಾ ನಿಮಗೆ ಎನ್ನುವ ರೀತಿಯಲ್ಲಿ. ಒಂದಷ್ಟು ಮಂದಿ ಅಂತೂ ಜಾಡಿಸಿ ಒದ್ದು ಬಿಡ್ತಾರೆ. ಎಂತೆಂಥವರೆಲ್ಲ ನೀವಿದ್ದೀರಿ, ಎಂತೆಂಥವರೆಲ್ಲ ಬಂದು ಈ ಕಾರ್ಯಕ್ರಮವನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಿದ್ದೀರಿ ಅಂತ ಹೇಳಿ ಸ್ವತಃ ಅಲ್ಲಿದ್ದಂತ ಜನರೇ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಅಟ್ಟಾಡಿಸಿ ಹೊಡೆದು ಬಿಡ್ತಾರೆ. ಇತ್ತೀಚೆಗೆ ಎಲ್ಲೂ ಕೂಡ ಇಂಥ ಬೆಳವಣಿಗೆನ ನಾವು ನೋಡಿರಲಿಲ್ಲ ಅನ್ಸತ್ತೆ. ಎಂಥ ಮೂರ್ಖ ನಿರ್ಧಾರ! ಇಡೀ ದೇಶದ ಮುಂದೆ ಕಾಂಗ್ರೆಸ್ ತನ್ನ ಮರ್ಯಾದೆಯನ್ನ ಕಳ್ಕೊಂಡು ಬಿಡ್ತು. ಮತ್ತೆ ಬಿಜೆಪಿಗೆ ತಗೊಂಡೋಗಿ ಬ್ರಹ್ಮಾಸ್ತ್ರವನ್ನ ಕೊಡ್ತಾ ಇದ್ದಾರೆ ಇವರು ಬ್ರಹ್ಮಾಸ್ತ್ರವನ್ನ ರೆಡಿ ಮಾಡ್ಕೊಳ್ತಾ ಇಲ್ಲ. ಈಗ ಆಡಳಿತ ಪಕ್ಷದ ವಿರುದ್ಧ ಹೋರಾಟವನ್ನ ಮಾಡೋದಿಕ್ಕೆ ಅಥವಾ ಆಡಳಿತ ಪಕ್ಷದ ವಿರುದ್ಧ ಏನೋ ಒಂದು ಮಾಡೋದಿಕ್ಕೆ ಇವರೇ ಬ್ರಹ್ಮಾಸ್ತ್ರವನ್ನ ರೆಡಿ ಮಾಡಿ ಅವ್ರಿಗೆ ಕೊಡ್ತಾ ಇದ್ದಾರೆ. ನೋಡಿ, ನಮ್ಮ ವಿರುದ್ಧ ನೀವು ಒಂದು ಅಸ್ತ್ರವನ್ನ ಬಳಸಿ ಎನ್ನುವಂತ ರೀತಿಯಲ್ಲಿ. ಏನು ಹೇಳಬೇಕು? ಹೌದು, ಈಗ ಕಾಂಗ್ರೆಸ್ಗೆ ಒಂದಷ್ಟು ಬ್ರಹ್ಮಾಸ್ತ್ರಗಳೆಲ್ಲವೂ ಕೂಡ ಸಿಕ್ಕಿದೆ. ಎಪ್ಸ್ಟೀನ್ ಫೈಲ್ ಬಗ್ಗೆ ಚರ್ಚೆ ಮಾಡಲೇಬೇಕಾಗಿದೆ. ಅಮೆರಿಕ ಭಾರತದ ಆ ಡೀಲ್ಗೆ ಸಂಬಂಧಪಟ್ಟಾಗಿ, US ಇಂಡಿಯಾ ಡೀಲ್ಗೆ ಸಂಬಂಧಪಟ್ಟಾಗೆ ಒಂದಷ್ಟು ಅನುಮಾನ ಗೊಂದಲಗಳೆಲ್ಲವೂ ಕೂಡ ಇದೆ. ಹೌದು, ಚರ್ಚೆ ಆಗಬೇಕು. ಆದ್ರೆ ಚರ್ಚೆ ಮಾಡೋದಕ್ಕೆ ಬೇರೆ ವೇದಿಕೆ ಇದೆ, ಪ್ರತಿಭಟನೆಯನ್ನು ಮಾಡೋದಕ್ಕೆ ಬೇರೆ ವೇದಿಕೆ ಇದೆ, ಆಕ್ಷೇಪವನ್ನು ವ್ಯಕ್ತಪಡಿಸೋದಕ್ಕೆ ಬೇರೆ ವೇದಿಕೆ ಇದೆ. ಇಲ್ಲ, ನಾವು ಮೋದಿಯನ್ನ ದ್ವೇಷಿಸ್ತೀವಿ, ಕೇಂದ್ರ ಸರ್ಕಾರವನ್ನ ದ್ವೇಷಿಸ್ತೀವಿ ಅಂತ ಹೇಳಿಬಿಟ್ಟು ಇಂಥ ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿಬಿಟ್ಟು ನೀವು ಹಿಂಗ್ ಮಾಡ್ಬಿಟ್ರೆ ಆ ಕಾರ್ಯಕ್ರಮ ಏನು ಅವ್ರವ್ರ ಮನೆ ದುಡ್ಡಲ್ಲಿ ನಡೀತಾ ಇದೆಯಾ? ನಮ್ಮ ತೆರಿಗೆ ಹಣದಲ್ಲಿ ನಡೀತಿರೋದು, ಇಡೀ ದೇಶದ ಜನರ ಹಣದಲ್ಲಿ ನಡೀತಿರುವಂತ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ಹಾಳು ಮಾಡಿ ಏನ್ ಸಾಧನೆ ಮಾಡ್ತೀರಿ ನೀವು? ಆ ಕಾರ್ಯಕ್ರಮವನ್ನ ಕುಲ್ಗಿಡ್ಸ್ಬಿಟ್ಟು ನೀವು ಯಾರ ವಿರುದ್ಧ ಗೆದ್ದೆ ಅಂತ ಹೇಳಿ ನೀವು ವಿಜೃಂಭಿಸೋಕೆ ಹೋಗಿಬಿಡ್ತೀರಿ. ನಾಚಿಕೆ ಆಗ್ಬೇಕು ನಿಮಗೆಲ್ರಿಗೂ ಕೂಡ. ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರಂತೆ ಅವರೆಲ್ಲರೂ ಕೂಡ. ಇವರು ದೇಶವನ್ನ ಮುನ್ನಡೆಸ್ತಾರಂತೆ, ಈ ಯೂತ್ಸು ದೇಶವನ್ನ ಆಳ್ತಾರಂತೆ. ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಯಂಗ್ ಜನರೇಷನ್ ರಾಜಕೀಯಕ್ಕೆ ಬರಬೇಕು, ಚೆನ್ನಾಗಿ ತಿಳ್ಕೊಂಡಂತ ರಾಜಕೀಯಕ್ಕೆ ಬರಬೇಕು ಅಂತ. ಹೀಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ನಿಜವಾಗ್ಲೂ ಯಂಗ್ ಜನರೇಷನ್ ರಾಜಕೀಯಕ್ಕೆ ಬಂದ್ರೆ ಈ ದೇಶ ಉದ್ಧಾರ ಆಗುತ್ತಾ ಅಂತ ಹೇಳಿ. ಯಾಕಂದ್ರೆ ಅಲ್ಲಿದ್ದಂಥ ಯೂತ್ಸ್ಗಳೇ ಇವತ್ತು ಇಂತಹ ದೊಡ್ಡ ಎಡವಟ್ಟು ಮಾಡಿದ್ದು ಅಥವಾ ಇಂಥದೊಂದು ಮೂರ್ಖ ಪ್ರತಿಭಟನೆಯನ್ನ ಮಾಡಿದ್ದು. ಅದು ಕೂಡ ಬನಿಯನ್ನಲ್ಲಿ, ಅದು ಕೂಡ ಶರ್ಟ್ಲೆಸ್ ಆಗಿ ಅಂತ ದೊಡ್ಡ ಕಾರ್ಯಕ್ರಮದಲ್ಲಿ, ಯಾವುದೋ ಹಾದಿ ಬೀದಿಲಿ ಮಾಡ್ತಾರಲ್ಲ ಪ್ರತಿಭಟನೆ, ಆ ರೀತಿಯಾಗಿ ಮಾಡಿಬಿಟ್ಟಿದ್ದಾರೆ. ಎಲ್ಲೋ ರಸ್ತೆಯಲ್ಲಿ ಅಥವಾ ಪ್ರತಿಭಟನೆಗೆ ಮೀಸಲಾದಂಥ ಜಾಗದಲ್ಲಿ ಹೇಗೆ ಬೇಕಾದರೂ ವಿಭಿನ್ನವಾಗಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇದೆ. ಆದ್ರೆ ಅಲ್ಲಿ ಹೋಗಿಬಿಟ್ಟು ಇಂಥದ್ದೊಂದು ಮಾಡಿ ಇವತ್ತು ಇಡೀ ದೇಶದ ಜನರ ಹತ್ರ ಚೀಮಾರಿಯನ್ನ ಹಾಕಿಸ್ಕೊಳ್ತಾ ಇದೆ ಕಾಂಗ್ರೆಸ್. ಅದಾದ ಬಳಿಕ ಕಾಂಗ್ರೆಸ್ನವ್ರು ಏನಾದ್ರು ಇದನ್ನ ಅಯ್ಯೋ ಎಡವಟ್ಟಾಯ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ? ಇಲ್ಲ. ಆಗಬಾರ್ದಾಗಿತ್ತು ಎನ್ನುವಂಥ ಮಾತನ್ನು ಹೇಳ್ತಾರೆ? ಇಲ್ಲ. ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು, ಕಾರ್ಯದರ್ಶಿಯು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಹೌದು, ನಾವು ಮಾಡಿದ್ದು ಸರಿ ಇದೆ, ನಾವು ಅದನ್ನ ಪ್ರಶ್ನೆ ಮಾಡಲೇಬೇಕಾಗಿತ್ತು, ಆ ಕಾರಣಕ್ಕಾಗಿ ಪ್ರಶ್ನೆ ಮಾಡಿದ್ದೇವೆ ಅಂತ ಹೇಳಿ. ಏನು ಹೇಳ್ಬೇಕು ಹೇಳಿ?
ಹೀಗೆ ಮೂರ್ಖ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ರೆ, ಹೀಗೆ ಬಿಜೆಪಿಗೆ ಮತ್ತೆ ಮತ್ತೆ ಬ್ರಹ್ಮಾಸ್ತ್ರವನ್ನ ಕೊಡ್ತಾ ಇದ್ರೆ, ಇವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಮತ್ತೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಇರುವಂತ ರಾಜ್ಯಗಳಲ್ಲೂ ಕೂಡ ಅಧಿಕಾರವನ್ನು ಕಳ್ಕೊಳ್ತಾರೆ, ಹೊಸ ರಾಜ್ಯದಲ್ಲಂತೂ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಆಗ್ತಾ ಹೋಗ್ಬಿಟ್ರೆ ಇವತ್ತು ಇಡೀ ದೇಶದ ಮುಂದೆ ನಗೆಪಾಟಲಿಗೀಡಾಗ್ಬಿಟ್ರು. ಇಡೀ ದೇಶ ಗಹಗಹಿಸಿ ನಗ್ತಾ ಇದೆ. ಇವತ್ತು ಕಾಂಗ್ರೆಸ್ನ ಒಂದಷ್ಟು ಕಾರ್ಯಕರ್ತರು, ಕಾಂಗ್ರೆಸ್ನ ಒಂದಷ್ಟು ಬೆಂಬಲಿಗರೇ ಇವತ್ತು ನಗೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಏನೇನು ಮಾಡ್ತೀರಿ ಅಂತ ಹೇಳಿ. ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ರು ಅದು ಗೊತ್ತಾಗಬೇಕು ಇವರಿಗೆ. ಈ ರೀತಿಯಾಗಿ ಅಥವಾ ಐಡಿಯಾ ಯಾರು ಕೊಟ್ಟಿದ್ರು ಗೊತ್ತಾಗಬೇಕು. ಈ ರೀತಿಯಾಗಿ ನುಗ್ಗಿ ಅಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡಿ ಎನ್ನುವಂಥ ರೀತಿಯಲ್ಲಿ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.